ಸಾಧ್ಯ ನಿನ್ ಕೈಲಿ? ಅಯ್ಯೋ ಅಜ್ಜಿ. ದೇವ್ರಾಗಿ ವರ ಕೊಡದೆ ಹೋದ್ರು ಕನಿಷ್ಠ ಸಾಮಾನ್ಯ ಮನುಷ್ಯನ ಮೇಲೆ ತೋರ್ಸೋ ಕರುಣೆನಾದ್ರೂ ತೋರ್ಸಪ್ಪ. ನಿನ್ ಮಹಿಮೆ ತೋರಿಸ್ತಾ ಇದ್ರು ಮನುಷ್ಯನಿಗಿರೋ ಮಾನವೀಯತೆಯಿಂದ ನನ್ ಮೊಮ್ಮಗನ್ನ ಕಾಪಾಡು ತಂದೆ, ಕಾಪಾಡಪ್ಪ, ಕಾಪಾಡು, ಕಾಪಾಡಯ್ಯ, ಕಾಪಾಡು. ಸಮಾಧಾನ ಮಾಡಿ. ಏನ್ ಶಿವಪ್ಪ ನಿನ್ ಲೀಲೆ? ಇದನ್ನ ನಿನ್ ಲೀಲೆ ಅನ್ಕೋಬೇಕಾ? ಆ ಮುಗ್ಧನ್ ಮೇಲೆ ದ್ವೇಷ ಸಾಧಿಸ್ತಾ ಇದೆಯಾ ಅನ್ಕೋಬೇಕಾ? ಆ ಅರ್ಜುನ್ ಭೈರವಿದು ಜನ್ಮ ಜನ್ಮದ ಸಂಬಂಧ ಅಂತ ನಿನಗ್ ಗೊತ್ತಿಲ್ವಾ? ಕಳೆದ 6 ಜನ್ಮಗಳಿಂದ ಅವರಿಬ್ರು ಒಂದಾಗಬೇಕು ಅಂತ ಪ್ರಯತ್ನ ಪಡ್ತಾನೇ ಇದ್ದಾರೆ. ಒಂದಾಗದೆ ಬೇರೆ ಆಗ್ತಾನೇ ಇದ್ದಾರೆ. ಅವ್ರ ಮೇಲೆ ನಿನ್ಗೆ ಇನ್ನೂ ದಯೆ ಬರ್ಲಿಲ್ವಾ ಶಿವಪ್ಪ? ಈ ಜನ್ಮದಲ್ಲಾದ್ರೂ ಅವರಿಬ್ರು ಒಂದಾಗ್ತಾರೆ. ಅವರು ಒಂದಾಗೋದ್ರಿಂದ ಲೋಕ ಕಲ್ಯಾಣಕ್ಕೆ ಉಪಯೋಗ ಆಗತ್ತೆ ಅಂದ್ಕೊಂಡ್ರೆ ಈಗಲೂ ಕೂಡ ಅವ್ರನ್ನ ಪರೀಕ್ಷೆ ಮಾಡ್ತಾ ನೋಯಿಸ್ತಾ ಆನಂದ ಪಡ್ತಾ ಇದೆಯಲ್ಲ ಶಿವಪ್ಪ. ನಿನ್ನ ನಂಬಿರೋರು ನಿನ್ನನ್ನ ನೆನೆಸ್ಕೊಂಡ್ರೆ ಕೈಲಾಸದಿಂದ ಇಳಿದು ಬಂದು ಕಾಪಾಡೋ ಅಭಯ ಶಂಕರ ಅಂತ ಹೆಸರಿದೆ ಅಲ್ವಾ ನಿನ್ಗೆ? ಕೇಳಿದೆ ನೀನು ವರ ಕೊಡೋ ಭೋಲೆ ಶಂಕರ ಅಂತ ಹೆಸರು ಕೂಡ ನಿನಗಿದೆ ಅಲ್ವಾ? ಅಷ್ಟು ದೊಡ್ಡ ಮನಸ್ಸಿರೋನು ಅವರನ್ನ ಈ ರೀತಿ ನೋಯಿಸೋದು ನಿನಗೆ ತರವಲ್ಲ ಶಿವಪ್ಪ. ನೀನು ಆಡ್ಸೋ ಪ್ರತಿ ಆಟಕ್ಕೂ, ನೀ ತೋರ್ಸೋ ಪ್ರತಿ ಲೀಲೆಗೂ ಏನೋ ಒಂದು ಕಾರಣ ಇರುತ್ತೆ ಅಂತ ಗೊತ್ತು. ನೀನು ಆಡಿಸ್ತಾ ಇರೋ ಈ ಆಟ ಯಾವುದಕ್ಕೆ ಸೂಚನೆ ಶಂಕರ? ಸಮಸ್ಯೆ ಏನೇ ಇದ್ರು, ಕಾರಣ ಏನೇ ಆಗಿದ್ರು, ಸೂಚನೆ ಇನ್ನೇನೇ ಆಗಿದ್ರು ಅವರನ್ನ ಕ್ಷಮಿಸಿ ರಕ್ಷಿಸಿ ಅನುಗ್ರಹಿಸು ಶಿವಪ್ಪ, ಅನುಗ್ರಹಿಸು ತಂದೆ.
ಔಷಧಿಗೆ ಬೇಕಾಗಿರೋ ಗಿಡಮೂಲಿಕೆ ತಂದಿದ್ದೀನಿ. ಔಷಧಿ ಮಾಡುವಾಗ ಯಾರು ಇರಬಾರ್ದು. ನೀವು ಬೇಜಾರ್ ಮಾಡ್ಕೊಳ್ದೆ ಸ್ವಲ್ಪ ಹೊತ್ತು ಆಚೆ ಇರ್ತೀರಾ? ನನ್ನಂತ ಹುಡುಗಿರು ಇಷ್ಟಪಡೋ ಗೌರವನ, ಪೊಗರುನ, ಅಂದಾನ, ತಿಳುವಳಿಕೆನ ಸ್ವಂತ ಮಾಡ್ಕೊಂಡಿರೋ ಗಂಡು ನೀನು. ಕಣ್ಣನ್ನೇ ಕೋರೈಸೋ ಕಣ್ಣು, ವಯಸ್ಸನ್ನೇ ನೆನಪಿಸೋ ನೋಟ, ಮನಸ್ಗೆ ಇಷ್ಟ ಆಗೋ ನಗು, ಸೊಗ್ಸನ್ನ ನಾಚಿಕೆಲಿ ಹೋಗ್ಸೋ ಮುಖಾರವಿಂದ, ಇವೆಲ್ಲ ನಿನ್ ಸ್ವಂತ. ಅದಕ್ಕೆ ನಿನ್ನ ನನ್ನವನಾಗಿ ಮಾಡ್ಕೋಬೇಕು ಅಂತ ಹೋದ್ 7 ಜನ್ಮದಿಂದ ನೋಡ್ತಾನೇ ಇದ್ದೀನಿ. ನಿನ್ನ ನನ್ನವನಾಗಿ ಮಾಡ್ಕೊಳ್ಳೋ ಅದೃಷ್ಟ ಈ ಜನ್ಮಕ್ ಸಿಕ್ತು. ಈ ಅದೃಷ್ಟನ ನನ್ ಸ್ವಂತ ಮಾಡ್ಕೊಳ್ದೆ ನಿನ್ನ ಹೇಗ್ ಸಾಯಕ್ ಬಿಡ್ತೀನಿ ಪ್ರಿಯತಮ? ಆ ಮೃತ್ಯು ಜೊತೆ ಹೋರಾಡಿ ಆದ್ರೂ ನಿನ್ನ ಡಾಕ್ಟರ್ ವಾಸಿ ಮಾಡಕ್ಕಾಗದೇ ಇರೋ ಮನುಷ್ಯನ್ನ ಈ ಹುಡುಗಿ ನಾಟಿ ಔಷಧಿ ಕೊಟ್ಟು ಬದುಕಿಸ್ತಾಳ? ಸಾಯೋ ಮನುಷ್ಯನ ಬದುಕಿಸೋದು ಅಂದ್ರೆ ಕಾಗಕ್ಕ ಗೂಬಕ್ಕನ್ ಕತೆ ಹೇಳಿದಷ್ಟು ಸುಲಭ ಅಲ್ಲ. ನೋಡೋಣ ಏನ್ ಔಷಧಿ ಕೊಡ್ತಾಳೋ, ಹೇಗ್ ಬದುಕಿಸ್ತಾಳೋ ಅಂತ. ಹಾವಾ ಇವಳು ಮನುಷ್ಯಳಲ್ವಾ? ಹಾವಾ ಹೌದು ರೀ. ಅರ್ಜುನ್ ಈಗ ಪ್ರಶಾಂತವಾಗಿ ನಿದ್ರೆ ಮಾಡ್ತಾ ಇರೋ ತರ ಇದ್ದಾನೆ. ವಿಷ ಇಳ್ದಿರೋ ಹಾಗೆ ಕಾಣ್ತಾ ಇದೆ.
ನಿಜ ಕೌಶಲ್ಯ. ವಾಸಿ ಮಾಡಿದೀನಿ ಅಂತ ಹೇಳ್ದೆ ಅಲ್ವಾ? ಇನ್ ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ. ನಿಮ್ಮೆಲ್ರ ಜೊತೆ ಆಗ ಮಾತಾಡ್ತಾರೆ. ಇದು ನಂಬೋ ಅಂತ ವಿಷಯ ಅಲ್ಲಮ್ಮ. ನನ್ನ ಕಣ್ಣನ್ನ ನಾನೇ ನಂಬಕ್ಕಾಗ್ತಾ ಇಲ್ಲ. ಸಮಯಕ್ಕೆ ದೇವ್ರ ಥರ ಬಂದು ನನ್ನ ಮೊಮ್ಮಗನ ಕಾಪಾಡಿದ್ಯಮ್ಮ. ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ಗೊತ್ತಾಗ್ತಾ ಇಲ್ಲಮ್ಮ. ಹೌದು, ನಿಜವಾಗ್ಲೂ ನೀವು ಮಾಡಿರೋ ಉಪಕಾರಕ್ಕೆ ಆದಿತ್ಯ ಅವರೇ, ಆದಿತ್ಯ ಅವರೇ, ಏನ್ ಶಂಕರಣ್ಣ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿಲಿದ್ದೀರಾ? ನಾನ್ ಗಾಬರಿ ಪಡ್ತಾ ಇಲ್ಲ. ವಿಷಯ ಗೊತ್ತಾದ್ರೆ ನೀವೆಲ್ಲ ಭಯ ಪಡ್ತೀರಾ. ಯಾಕೆ ಭಯ ಪಡ್ತಿದ್ದೀರಾ ಅಣ್ಣ? ನೀವೆಲ್ಲ ಅನ್ಕೊಂಡಿರೋ ಹಾಗೆ ಈ ಹುಡುಗಿ ಅಲ್ಲ. ಈ ಹುಡುಗಿ ಶಂಕರಣ್ಣ, ಏನು ಟೆನ್ಷನ್ ಮಾಡ್ಕೋತಿದ್ದೀರಾ? ಶಂಕರಣ್ಣ, ಏನಾಯ್ತು? ನೀವ್ ಏನ್ ಹೇಳ್ತಾ ಇದೀರೋ, ಏನ್ ಹೇಳ್ಬೇಕು ಅನ್ಕೊಂಡಿದ್ರು ಏನು ಅರ್ಥ ಆಗ್ತಾ ಇಲ್ಲ ಶಂಕರಣ್ಣ. ಯಾವ್ದ್ರ ಬಗ್ಗೆನೂ ಭಯ ಪಡ್ತಾ ಇರೋ ತರ ಇದೆ ರೀ. ಅದಕ್ಕೆ ತಡಬಡಿಸಿ ಏನು ಹೇಳೋಕ್ಕಾಗ್ತಾ ಇಲ್ಲ. ಶಂಕರಣ್ಣ, ನೀವೊಂದ್ ಕೆಲಸ ಮಾಡಿ. ನಿಮ್ಗೆ ಹೇಳಕ್ ಆಗ್ಲಿಲ್ಲ ಅಂದ್ರೆ ಒಂದ್ ಕಾಗದದ ಮೇಲೆ ಬರ್ದ್ ತೋರಿಸಿ. ಒಂದ್ ನಿಮಿಷ. ತಗೊಳ್ಳಿ, ಬರೀರಿ ಇದ್ರಲ್ಲಿ. ಅನಗತ್ಯವಾಗಿ ಆವೇಶ ಪಟ್ರೆ ಬಾಯಿ ಕೈ ಜೊತೆ ಸೊಂಟ ಕಾಲು ಕೂಡ ಬಿದ್ದು ಹೋಗೋ ಪರಿಸ್ಥಿತಿ ಬರ್ಬೋದು. ನಾನು ಹಾವಾಗಿ ಬದಲಾಗಿ ವಿಷನ ಹೀರಿರೋದನ್ನ ಕದ್ದು ನೋಡಿದ್ದೇನೆ. ಇವ್ನು ನೋಡಿರೋದು ನನಗ್ ಗೊತ್ತಿಲ್ವಾ? ಏನೋ ಭಯ ಪಡಬೇಡಿ. ಅರ್ಜುನ್ ಕೊಟ್ಟ ಹಾಗೆ ನಿಮಗೂ ಔಷಧಿ ಕೊಡ್ತೀನಿ ಬಿಡಿ. ಏನು ಭಯ ಪಡಬೇಡಿ. ಚಿಟಿಕೆ ಹೊಡೆದಷ್ಟಲ್ಲಿ ಮಾಯ ಮಾಡ್ತೀನಿ. ಮಾಯಾ, ನೀನಿರಮ್ಮ ಸ್ವಲ್ಪ. ಇವನಿಷ್ಟೊತ್ತಿಂದ ಭಯ ಪಡ್ತಾ ಇದ್ದಾನಲ್ಲ, ನೀನ್ ಕುತ್ಕೋ, ಇಲ್ಲೇ ಕುತ್ಕೋ. ಯಾಕೆ ಭಯ ಪಡ್ತಾ ಇದೀಯ ನೀನು? ಏನಾಯ್ತು? ಯಾಕೆ? ಏನ್ ಹೇಳು. ಅಂದ್ರೆ
ಯಾರೋ ಬೇಕು ಅಂತ ನನಗೆ ಪಾಯ್ಸನ್ ಇಂಜೆಕ್ಟ್ ಮಾಡಿದ್ದಾರೆ ಅನ್ಸುತ್ತೆ. ವಿಷ ಮೆದುಳಿಗೆ ಕೂಡ ಎಫೆಕ್ಟ್ ಆಗಿದೆ. ಬದುಕೋಕೆ ಚಾನ್ಸೇ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು. ದೇವ್ರೇ ಕಳ್ಸಿರೋ ತರ ಯಾರೋ ಒಬ್ಬ ಹುಡುಗಿ ಬಂದು ನಿನಗ್ ವೈದ್ಯ ಮಾಡಿ ನಿನ್ನನ್ ಕಾಪಾಡಿದ್ಲು ಅರ್ಜುನ್. ಭೈರವಿಯಲ್ಲಿ ಅಜ್ಜಿ, ಭೈರವಿ ಎಲ್ಲೋ ಭೈರವಿ ಭೈರವಿ ಈಗ ತಾನೇ ಪ್ರಜ್ಞೆ ಬಂದಿದೆ. ಭೈರವಿ ಕಿಡ್ನಾಪ್ ಆಗಿದೆ ಅಂತ ಗೊತ್ತಾದ್ರೆ ಮತ್ತೆ ಪ್ರಜ್ಞೆ ಹೋಗೋ ಚಾನ್ಸಸ್ ಇದೆ. ಈಗ ನೀನೇನು ಬೇಡ. ಭೈರವಿ ಮನೆ ಹತ್ರ ಇದ್ದಾಳೆ ಬಾವಾ. ನಾನು ಇಲ್ಲೇ ಇದ್ದೀನಿ ಮಾವ, ಇಲ್ಲಿ ನೋಡು ಮಾವ, ಮುಂದೆ ಒಂದ್ಸರಿ ನನ್ ಕಡೆ ನೋಡು. ಅಮ್ಮ, ಭೈರವಿ ನನಗೇನಾಯ್ತು ಅಂತ ಆತಂಕ ಪಡ್ತಿರ್ತಾರೆ. ಬನ್ನಿ ಮನೆಗೆ ಹೋಗೋಣ. ಅರ್ಜುನ್, ನಾವ್ ಯಾರು ಇಲ್ಲಿಂದ ಹೊರಗಡೆ ಹೋಗಕ್ಕಾಗಲ್ಲಪ್ಪ. ಅದೇನು, ಹೊರಗಡೆ ಯಾಕೆ ಹೋಗಕ್ಕಾಗಲ್ಲ? ನಿನಗ್ ವೈದ್ಯ ಮಾಡಿದ್ದ ಹುಡುಗಿ ಹೌದಾ? ಆ ಹುಡುಗಿ ನನ್ನ ಯಾಕೆ ಮದುವೆ ಮಾಡ್ಕೋತೀನಿ ಅಂತಾಳೆ? ಆಗದೆ ಇದ್ರೆ ಸಾಯಿಸ್ತೀನಿ ಅಂತ ಯಾಕೆ ಹೆದರಿಸ್ತಾಳೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲಪ್ಪ. ಇಷ್ಟಕ್ಕೂ ಆ ಹುಡುಗಿ ಯಾರು? ಏನೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇದಕ್ ಮುಂಚೆ ಯಾವತ್ತೂ ಆ ಹುಡುಗಿನ ನಾವು ನೋಡೇ ಇಲ್ಲ. ಯಾರೋ ಬೇಕು ಅಂತಾನೆ ಇದೆಲ್ಲ ಮಾಡ್ತಿರೋ ಹಾಗಿದೆ. ನಾವಿನ್ಯಾರಿಗೂ ಹೆದರೋ ಅಗತ್ಯ ಇಲ್ಲ. ಬನ್ನಿ ಹೋಗೋಣ. ಅರ್ಜುನ್, ಹಾಗಲ್ಲಪ್ಪ. ಅಜ್ಜಿ, ನನ್ನ ಮಾತನ್ನು ಕೇಳಿ, ಬನ್ನಿ ಹೋಗೋಣ. ಅರ್ಜುನ್ ಅರ್ಜುನ್ ಅರ್ಜುನ್, ಅಯ್ಯೋ, ಹುಷಾರು. ನಾವ್ ಯಾರೋ ಆಚೆಗೆ ಹೋಗ್ಬಾರ್ದು ಅಂತ ಅಲ್ಲಿ ಚಕ್ರಬಂಧ ಹಾಕಿದ್ದಾಳೆ. ಹಾಗಾದ್ರೆ ಬಂದಿರೋ ಹುಡುಗಿ ಸಾಮಾನ್ಯ ಮನುಷ್ಯಳಲ್ಲ. ಅವಳ ಹತ್ರ ಏನೋ ಶಕ್ತಿ ಇದೆ ಅನ್ಸುತ್ತೆ. ಹೌದು ಬಾವಾ, ಅವಳಿಗೆ ಶಕ್ತಿ ಇರೋದ್ರಿಂದಾನೇ ನಿನ್ನ ಡಾಕ್ಟರ್ ಬದುಕ್ಸೋಕಾಗದೇ ಇದ್ರು ಅವಳ ಶಕ್ತಿಯಿಂದ ನಿನ್ನನ್ನು ಬದುಕಿಸಿದ್ಲು. ನಾವ್ ಯಾರೂ ಹೊರಗಡೆ ಹೋಗ್ಬಾರ್ದು ಅಂತ ಚಕ್ರಬಂಧ ಕೂಡ ಹಾಕಿದ್ದಾಳೆ. ಅಷ್ಟೇ ಅಲ್ಲ ಬಾವಾ, ನಮ್ ಭೈರವಿನ್ ಕೂಡ ಅವಳೇ ಬಂಧಿಸ್ಕೊಂಡಿದ್ದಾಳೆ. ಹೌದಾ? ಭೈರವಿನ ಯಾಕೆ ಬಂದಿಸಿದ್ಲು? ಭೈರವಿನ ಎಲ್ಲಿ ಬಂದಿಸಿರ್ಬೋದು? ಗೊತ್ತಿಲ್ಲ ಬಾವಾ. ತಿಳ್ಕೊಳ್ಳೋಣ ಅಂದ್ರೆ ನಾವ್ ಯಾರು ಇಲ್ಲಿಂದ ಹೋಗಕ್ಕಾಗದೇ ಇರೋ ಪರಿಸ್ಥಿತಿ ಇದೆ. ನಾನು ಇಲ್ಲೇ ಇದ್ದೀನಿ ಮಾವ, ನಿನ್ ಪಕ್ಕದಲ್ಲೇ ಇದ್ದೀನಿ, ನಾನು ನೋಡು ಮಾವ. ಯಾರವಳು? ನಾನು ಯಾಕೆ ಮದುವೆ ಮಾಡ್ಕೋತೀನಿ ಅಂತಿದ್ದಾಳೆ? ನನ್ನ ಭೈರವಿನ ಎಲ್ಲಿ ಬಚ್ಚಿಟ್ಟಿರ್ಬೋದು? ನಾನು ಇಲ್ಲೇ ಇದ್ದೀನಿ ಮಾವ,
ಒಂದ್ಸರಿ ಈ ಕಡೆ ತಿರುಗಿ ನೋಡಿ ಮಾವ. ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇಲ್ಲೇನ್ ನಡೆಯುತ್ತೆ ಅಂತ ತಿಳ್ಕೊಂಡು ಆ ವೀರಭದ್ರವ್ರಿಗೆ ಹೇಳೋಣ ಅನ್ಕೊಂಡಿದ್ದೆ. ಹೀಗಾಗುತ್ತೆ ಅಂತ ಗೊತ್ತಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ನನಗೂ ಭೈರವಿಗೂ ಮದುವೆ ಆಗತ್ತೆ ಅಂತ ನಾಗಮ್ಮ ನಮ್ಮನ್ನ ಹರಿಸಿದಾಳೆ. ಮುಹೂರ್ತದ ಟೈಮ್ಗೆ ಸರಿಯಾಗಿ ಮಾಂಗಲ್ಯ ತಂದು ನಮ್ಮ ಮದುವೆ ನಡೆಸ್ಕೊಡ್ತೀನಿ ಅಂತ ನಾಗಮ್ಮ ಅಭಯ ಕೊಟ್ಟಿದ್ದಾಳೆ. ಅಜ್ಜಿ, ಮತ್ ಯಾಕೆ ಹೀಗೆಲ್ಲ ಆಗ್ತಿದೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲಪ್ಪ. ಭೈರವಿ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋದಕ್ಕೆ ಹೊರಗಡೆ ಹೋಗಕ್ಕಾಗ್ದಿರೋ ಪರಿಸ್ಥಿತಿ. ಭೈರವಿಗೆ ಏನಾದ್ರೂ ಆದ್ರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ. ನಾನು ತಡ್ಕೊಳ್ಳೋದು ಇಲ್ಲ ಅಜ್ಜಿ. ನೀನು ನನ್ಗೋಸ್ಕರ ಎಷ್ಟು ನೊಂದ್ಕೋತಾ ಇದೆಯೋ, ನಾನು ಕೂಡ ನಿನ್ಗೋಸ್ಕರ ಅಷ್ಟೇ ನೊಂದ್ಕೋತಾ ಇದ್ದೀನಿ. ಆದ್ರೆ ನಾನೇ ನಿನ್ ಭೈರವಿ ಅಂತ ಹೇಳ್ಕೊಳಕ್ ಆಗದೆ ಇರೋ ಪರಿಸ್ಥಿತಿಲಿದ್ದೀನಿ. ಮನುಷ್ಯ ರೂಪದಲ್ಲಿ ಬಂದಿರೋ ಹಾವಿನ ಬಗ್ಗೆ ಇವ್ರಿಗೆ ಹೇಳ್ಕೊಳಕ್ಕೆ ಆಗದೆ ಮಾತೆ ನಿಂತು ಹೋಯ್ತು. ಇವ್ರಿಗೆ ಹೆಂಗ್ ಹೇಳಿದ್ರೆ ಅರ್ಥ ಆಗುತ್ತೆ? ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಅರೆ, ನಾನು ಟೆನ್ಷನ್ ಅಲ್ಲಿ ಇದ್ರೆ ನಿಮ್ ಅರ್ಥವಾಗ್ದಿರೋ ಸನ್ನೆಗಳು ಬೇರೆ. ನೀವು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರ್ತೀರಾ? ಸೈಲೆಂಟ್ ಆಗಿ ನಿಂತ್ಕೊಳ್ಳಿ. ಏನ್ ಶಿವಯ್ಯ ಇದೆಲ್ಲ? ನಮ್ಮನ್ ಕಾಪಾಡು ಶಿವಯ್ಯ, ನೀನೇ ನಮ್ಮನ್ ಕಾಪಾಡಬೇಕು. ಅನ್ಪೂರ್ಣಮ್ಮ ಯಾಕಷ್ಟು ಸಂಕಟ ಪಡ್ತಿದ್ದಾಳೆ? ಅರ್ಜುನ್ ಮದುವೆ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರು ಮಾಯಾ ಅರ್ಜುನ್ನ ಮರ್ತಿಲ್ವಲ್ಲ. ಈ ಜನ್ಮದಲ್ಲಾದ್ರೂ ಮಾಯಾ ಅರ್ಜುನ್ನ ಮರ್ತು ಹೋಗ್ತಾಳೇನೋ? ಈ ಜನ್ಮದಲ್ಲಾದ್ರೂ ಅರ್ಜುನ್ ಭೈರವಿ ಒಂದಾಗ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಅರ್ಜುನ್ ಭೈರವಿ ಮಧ್ಯೆ ಮಾಯಾ ಬರ್ತಾಳೆ ಅನ್ಕೊಂಡಿರ್ಲಿಲ್ಲ. ಬಂದ್ಬಿಟ್ಲು. ಈಗ ನಾನು ಏನ್ ಮಾಡ್ಲಿ? ನೀನು ಆಡೋ ಆಟ ಎಲ್ಲ ನಮಗೆ ಸಮಸ್ಯೆ ಸೃಷ್ಟಿ ಮಾಡೋದೇ. ಇಲ್ದೇ ಇರೋ ಸಮಸ್ಯೆ ಸೃಷ್ಟಿ ಮಾಡಿ ನಿನಗೇನು ಸಂಬಂಧ ಇಲ್ದೇ ಇರೋ ಒಂಥರ ಹಾಯಾಗಿ ತಾಂಡವ ನೃತ್ಯ ಮಾಡೋದು ನಿನಗೂ ಕೂಡ ಅಭ್ಯಾಸ ಆಗೋಗಿದೆ. ಆ ನಾರದರ ಬುದ್ಧಿ ನಿನಗೂ ಸ್ವಲ್ಪ ಅಂಟ್ಕೊಂಡಿದೆ ಅಂತಾಯ್ತು. ಸರಿ, ನಿನ್ನ ಆಟ ನೀನಾಡು, ನಾನೇನ್ ಮಾಡ್ಬೇಕು ಮಾಡ್ತೀನಿ.
ನಿನ್ ಥರ ಗಂಗಮ್ಮನ ತಲೆ ಮೇಲೆ ಇಟ್ಕೊಳ್ಳೋದು ನಮಗ್ ಬರ್ದೇ ಇದ್ರು ಸಮಸ್ಯೆ ಏನೇ ಆದ್ರೂ ನಮ್ ತಲೆ ಮೇಲೆ ಹಾಕೋಬೇಕಲ್ವಾ ಮತ್ತೆ. ಓಂ ನಮ ಶಿವಾಯ. ಹರ ಹರ ಮಹಾದೇವ ಮಹಾದೇವ. ಓಂ ನಮ ಶಿವಾಯ. ಚೆನ್ನಾಗಿದೆ. ಪೂಜೆ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ಹಾಗಾದ್ರೆ ನಾನು ನಾಗಕನ್ಯೆ ಅನ್ನೋ ವಿಷಯ ನಿಮ್ಗೆ ತಿಳಿತು ಅಂತಾಯ್ತು. ನನ್ನಿಂದ ತಪ್ಪಿಸ್ಕೊಳ್ಳೋಕೆ ನನ್ ತಾಯಿ ಕದ್ರುವ ದೇವಿಗೆ ಪೂಜೆ ಮಾಡ್ತಾ ಇರೋ ವಿಷಯ ನನಗೆ ಅರ್ಥ ಆಯ್ತು. ಇದನ್ನೆಲ್ಲ ಮಾಡಿಸ್ತಾ ಇರೋದು ನೀನೇನಾ? ನಾನೇ. ಪೂಜೆ ನಡೆಸೋದೇ ಅಲ್ಲ, ನಿಮ್ಮ ಸರ್ಪ ಜಾತಿಗೆ ಮಾತೃಮೂರ್ತಿಯಾಗಿರೋ ಕದ್ರುವಾದೇವಿನ ಬೇಡಿಕೊಂಡಿದ್ದಕ್ಕೆ ನಿಮ್ ತಾಯಿ ನಮಗೆ ಆಶೀರ್ವಾದ ಮಾಡಿ ಅಭಯ ಕೊಟ್ಟಿದ್ದೂ ಮುಗಿದೋಯ್ತು. ನೀನ್ ನಾಗಿಣಿ ಅಲ್ವಾ? ನೀನು ನಮ್ ಭಾವನ ಮದುವೆ ಆಗ್ತೀನಿ ನಿಂತಿದ್ದಿಲ್ಲ, ಯಾಕೆ? ನೀನ್ ಯಾಕೆ ನನ್ ಮೇಲೆ ದ್ವೇಷ ಸಾಧಿಸ್ತಾ ಇದೀಯಾ? ನಂದು ದ್ವೇಷ ಅಲ್ಲ, ಪ್ರೀತಿ. ನನ್ ಪ್ರೀತಿನ ಪ್ರಣಯಕ್ಕೆ ಬದಲಾಯಿಸ್ಕೊಂಡು ನಿನ್ನ ಮದ್ವೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಮನುಷ್ಯರಿಗೂ ಸರ್ಪಗಳಿಗೂ ಮದುವೆ ಹೇಗಾಗುತ್ತೆ? ಸರ್ಪ ಜಾತಿಗೂ ಮಾನವ ಜಾತಿಗೂ ಮದುವೆ ನಡೆಯುತ್ತೆ ಅನ್ನೋದು ಧರ್ಮಕ್ಕೆ ವಿರುದ್ಧ, ಜಾತಿಗೆ ವಿರುದ್ಧ ಅಂತ ನಿನ್ನ ಗೊತ್ತಿಲ್ವಾ? ಪ್ರೀತಿಗೆ ಜಾತಿ, ಕುಲ, ಮತ ಯಾವುದು ಅಡ್ಡ ಬರಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ಪ್ರೇಮ ದೊಡ್ಡದೇ ಆಗಿರಬಹುದು, ಆದರೆ ಆ ಪ್ರೇಮಕ್ಕೂ ಕೂಡ ಪರಿಮಿತಿ ಇರುತ್ತೆ. ಅವುಗಳನ್ನ ಗುರುತಿಸದೇ ಇರೋದು ಸ್ವೀಕರಿಸೋಕೆ ಆಗಲ್ಲ. ನಾಗಿಣಿ, ನೀನು ತಪ್ಪು ಮಾಡ್ತಾ ಇದೀಯಾ. ಪ್ರೀತಿಸೋದು, ಪ್ರೀತಿನ ಪಡ್ಕೋಬೇಕು ಅನ್ಕೊಳ್ಳೋದು ತಪ್ಪಲ್ವೇ ಅಲ್ಲ. ಕಳೆದ 7 ಜನ್ಮದಿಂದ ನಿನ್ನಿಂದ ನಾನು ನನ್ನವನಾಗಿ ಮಾಡ್ಕೋಬೇಕು ಅಂತ ಅನ್ಕೋತಿದ್ದೀನಿ. ಈ ಜನ್ಮದಲ್ಲಾದ್ರೂ ನಾವು ಒಂದಾಗೋಣ. ನನ್ನ ಕೊರಳಿಗೆ 3 ಗಂಟೆ ಹಾಕಿ ನನ್ನ ನಿನ್ ಮಡದಿಯಾಗಿ ಸ್ವೀಕರಿಸು. ನಾನು ನಿನ್ನಂತವಳ ಮದುವೆ ಮಾಡ್ಕೋತೀನಿ ಅಂತ ಹೇಗೆ ಅನ್ಕೊಳ್ತಾ ಇದೀಯಾ? ಮಾನವ ಮತ್ತೆ ನಾಗಿಣಿ ಸೇರಿ ಜೀವನ ಮಾಡೋದು ಅಸಾಧ್ಯ ಅಂತ ನನಗೂ ಗೊತ್ತು. ನೀನ್ ತಾಳಿ ಕಟ್ಟಿದ ಮರುಕ್ಷಣದಿಂದಲೇ ನಾನು ನಾಗಕನ್ಯೆಯಿಂದ ಮನುಷ್ಯಳಾಗಿ ಬದಲಾಗಿ ನಿನಗೆ ಹೆಂಡತಿಯಾಗಿರ್ತೀನಿ. ನಾನು ನನ್ನ ಅತ್ತೆ ಮಗಳು ಭೈರವಿನ ಬಿಟ್ರೆ ಇನ್ಯಾರನ್ನೂ ಮದುವೆ ಆಗಲ್ಲ. ನೀನು ನನ್ನ ಮದ್ವೆ ಮಾಡ್ಕೊಂಡ್ರೇನೆ ಭೈರವಿಗೆ ಮುಕ್ತಿ ಸಿಗುತ್ತೆ. ನಮ್ ಮದ್ವೆ ಆಗೋವರೆಗೂ ಭೈರವಿ ನನ್ ಬಂಧನದಲ್ಲೇ ಇರ್ತಾಳೆ. ಜನ್ಮದಿಂದ ಅರ್ಜುನ್ಗೋಸ್ಕರ ಪರಿತಪಿಸ್ತಾನೆ ಇದ್ದೀನಿ.
ಮೇಲಾದ್ರೂ ನನ್ನ ಆಸೆನ ನೆರವೇರಿಸ್ಕೋತೀನಿ. ಅರ್ಜುನ್ನ ಮದ್ವೆ ಮಾಡ್ಕೊಳ್ದೆ ನಾನಿಲ್ಲಿಂದ ಹೋಗಲ್ಲ. ಅದಾಗೋವರೆಗೂ ನನ್ನ ಯಾರು ತಡಿಯಕ್ಕಾಗಲ್ಲ. ಅಮ್ಮ ಕದ್ರುವಾದೇವಿ, ನಿನ್ನ ಮಗಳು ಮಾಡ್ತಾ ಇರೋದು ಅಧರ್ಮ ಆಗಿರೋದ್ರಿಂದ, ತಪ್ಪು ಮಾಡ್ತಾ ಇದೀಯಾ ಅಂತ ಹೇಳಿದ್ರು ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದ ಶಿಕ್ಷೆ ಕೊಡೋದು ತಪ್ಪೋದಿಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಾ, ಈ ಸೀಸೆ ಒಳಗೆ ಪ್ರವೇಶ ಮಾಡು. ನಿಮ್ಮನ್ನ ಹೆದರಿಸಿ ಭಯಪಡಿಸಿದ ಈ ನಾಗಕನ್ಯೆನ ಬಂಧಿಸ್ಬಿಟ್ಟೆ. ಇನ್ನು ನೀವ್ಯಾರೋ ಭಯಪಡೋ ಅಗತ್ಯ ಇಲ್ಲ. ಓಂ ನಮಃ ಶಿವಾಯ. ಸ್ವಾಮಿ, ನನ್ನ ಮಾತು ಬಂದ್ಬಿಡ್ತು ಸ್ವಾಮಿ. ನನ್ನ ಕೈ ಕೂಡ ಚೆನ್ನಾಗೇ ಇದೆ ಸ್ವಾಮಿ. ಧನ್ಯನಾದೆ ಸ್ವಾಮಿ, ನಿಮ್ ಋಣ ಮರೆಯಲ್ಲ ಸ್ವಾಮಿ. ಶಿವಯ್ಯ ಅವರೇ, ನಾಗಕನಿಕೆನ ಬನ್ಸಿದ್ರಿ ಸರಿ. ಅವಳು ಬನ್ಸಿರೋ ಭೈರವಿ ಎಲ್ಲಿದ್ದಾಳೆ ಸ್ವಾಮಿ? ನನ್ನ ಭೈರವಿ ಎಲ್ಲಿದ್ದಾಳೆ ಅಂತ ನಾನು ಹೇಗೆ ತಿಳ್ಕೊಳ್ಳೋದು ಸ್ವಾಮಿ? ಭೈರವಿ ಇಲ್ಲೇ ಇದ್ದಾಳೆ. ಇಲ್ಲ. ಎಲ್ಲಿದ್ದಾಳೆ? ನನ್ನ ತಂಗಿ ಕಾಣಿಸ್ತಾ ಇಲ್ಲ. ಮಾಯಾ ಭೈರವಿನ ಬಂಧಿಸಿ ಬೊಂಬೆಯಾಗಿ ಬದಲಾಯಿಸಿದ್ದಾಳೆ. ಆಗೋ, ಆ ಬೊಂಬೆನೇ ಭೈರವಿ. ಬೊಂಬೆನಾ? ಅಲ್ಲಿ ನೋಡಿ ಭೈರವಿ.